ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರಿ, ನಿಮ್ಮಿಷ್ಟದ ಪ್ರಕಾರನೇ ನಡೀಲಿ ಬಿಡಿ. ಹೇಗೂ ಬಂದಿದ್ದೀನಲ್ಲ, ನಿಮ್ಮ ಅಮ್ಮನಿಗೋಸ್ಕರ ಒಪ್ಕೋತಾ ಇದ್ದೀನಿ. ಆದರೆ ಒಂದು ಕಂಡೀಷನ್. ನನ್ನ ಷಷ್ಠಿ ಪೂರ್ತಿ ಈ ಮನೆಯಲ್ಲೇ ನಡಿಬೇಕು. ನನ್ನ ಮಗ ಅಭಿರಾಮ್, ನನ್ನ ಸೊಸೆ ವಸುಂಧರ, ನನ್ನ ಮೊಮ್ಮಗ ರಾಕಿ, ನನ್ನ ಮೊಮ್ಮಕ್ಕಳು ಅನು, ಕೀರ್ತಿ ಎಲ್ಲರನ್ನೂ ಈ ಶುಭ ಕಾರ್ಯಕ್ಕೆ ಕರಿಬೇಕು. ಅವ್ರು ಬಂದ್ರೇನೆ ನಾನು ಈ ಷಷ್ಠಿ ಪೂರ್ತಿ ಮಾಡ್ಕೋತೀನಿ. ಇಲ್ಲಾಂದ್ರೆ ಈಗಲೇ ನಾನು ಹೊರಡ್ತೀನಿ. ಅಭಿನ, ವಸುನ ಮತ್ತೆ ಮಕ್ಕಳನ್ನ ಕರೀದೇನೆ ನಿಮ್ ಷಷ್ಠಿ ಪೂರ್ತಿ ಹೇಗ್ ಮಾಡ್ತೀವಿ ಅಣ್ಣ? ಅವ್ರನ್ನ ಖಂಡಿತವಾಗ್ಲೂ ಕರಿತೀವಿ. ಈ ಚಾಮುಂಡಿ ಸಾಮಾನ್ಯದೊಳಲ್ಲ, ತುಂಬಾ ಬುದ್ಧಿವಂತೆ. ನಿನ್ ಮನ್ಸು ನಮಗ್ ಗೊತ್ತಿಲ್ವಾ ಅಣ್ಣ? ನಿನ್ಗೆ ಅಖಿಲ್ ಮೇಲೆ, ಭಾಸ್ಕರ್ ಮೇಲೆ ಎಷ್ಟೇ ಪ್ರೀತಿ ಇದ್ರು ಅದಕ್ಕೆ 2ರಷ್ಟು ಪ್ರೀತಿ ಅಭಿ ಮೇಲಿದೆ ಅಂತ ನಮಗ್ ಗೊತ್ತು. ಖುದ್ದಾಗಿ ಅಖಿಲ್ ಭಾಸ್ಕರೇ ಹೋಗಿ ಅಭಿ ವಸುನ ಷಷ್ಠಿ ಪೂರ್ತಿಗೆ ಕರೀತಾರಣ್ಣ. ಹೇಗ್ ಸಿಕ್ಕಾಕಸದ್ನೋ ನಿಮ್ಮನ್ನ, ಚೆನ್ನಾಗ್ ಸಿಕ್ಸಿದ್ದೀನಲ್ಲ. ಆದ್ರೆ ಈ ಷಷ್ಠಿ ಪೂರ್ತಿಲಿ ಅವ್ರಿಗೆ ಯಾವುದೇ ಕೊರತೆ ಆದ್ರೂ, ಯಾವುದೇ ಅವಮಾನ ಆದ್ರೂ ನಾನ್ ಸಹಿಸೋಲ್ಲ. ಆ ಕ್ಷಣನೇ ಹೊರಟೋಗ್ತೀನಿ. ಕರ್ಸಿ ಅವಮಾನ ಯಾಕೆ ಮಾಡ್ತೀವಿ ಅಣ್ಣ? ನೀವಂತ ಯಾವ ಅನುಮಾನನೂ ಇಟ್ಕೋಬೇಡಿ. ನನ್ನ 2 ಮಕ್ಕಳು ನಿಮ್ಮನ್ನ ಲಾಯರ್ ಆಗಿ ಇಟ್ಕೊಂಡಿದಾರಲ್ಲ, ಎಲ್ಲ ನೀವೇ ಮಾತಾಡ್ತಿದ್ದೀರಿ ಚಾಮುಂಡೇಶ್ವರಿ ಅವರೇ. ಮನೇಲಿ ನಮಗ್ ಸಲಹೆ ಕೊಡೋದಕ್ಕೆ ಯಾರೂ ಇಲ್ಲ, ಅದಕ್ಕೆ ಅಮ್ಮ ಬಂದಿದ್ದಾರೆ ಮಾವ. ಕರೆಕ್ಟ್ ಅಮ್ಮ. ಪಾಪ ನಿಮ್ಮ ಅತ್ತೆಗೆ ಬಾಯೇ ಬಿದ್ದೋಗಿದ್ಯಲ್ಲ. ಇಂಥ ದರಿದ್ರನ ಕಣ್ಣಲ್ಲಿ ನೋಡ್ಬೇಕಾಗುತ್ತೆ ಅಂತಾನೆ ನಾನು ಹೊರಟೋಗಿದ್ದು. ಸುಳ್ಳು ಹೇಳಿ ಕರ್ಸ್ಕೊಂಡಿದ್ದೀರಾ. ಅಣ್ಣ ಪ್ರಯಾಣ ಮಾಡ್ಕೊಂಡ್ಬಂದು ಸುಸ್ತಾಗಿರ್ತಾರೆ, ಒಳಗ್ ಕರ್ಕೊಂಡ್ ಹೋಗತ್ಗೆ. ಹೊಸರೆ, ತುಂಬಾ ಹೊಟ್ಟೆ ಸಿದೆ, ಜಲ್ದಿ ಊಟ ಕೊಡಿ. ಏನ್ರಿ ಯಾವತ್ತೂ ಇಲ್ದೇ ಇರೋರು ಹಸುವು ಅಂತಿದ್ದೀರಾ? ಅಂದ್ರೆ ಇವತ್ತಿಂದ ಭಾರ ಜವಾಬ್ದಾರಿಗಳಲ್ಲಿ ಹೆಚ್ಚಾಗ್ತಿದ್ಯಲ್ಲ. ಭಾರ ಜವಾಬ್ದಾರಿನ ಹೊಸ್ದಾಗಿ ಏನ್ ಶುರು ಆಗಿದೆ ರೀ? ದಿನ ಸೈಕಲ್ ಮೇಲೆ ಒಬ್ನೇ ಹೋಗ್ತಾ ಇದ್ದೆ, ಇವತ್ತು ಡಬಲ್ ಸವಾರಿ ಅಲ್ವಾ? ನಾನೇನಷ್ಟೊಂದ್ ಭಾರ ಇಲ್ಲ. ಅದು ಸೈಕಲ್ ತುಳಿಯೋರ್ಗೆ ಗೊತ್ತಾಗೋದು. ಸ್ವಲ್ಪ ರೈಸ್ ಬಡಿಸಿ. ಮಕ್ಕಳು ತಿಂದ್ರ? ತಿಂದು ಮಲ್ಕೊಂಡಿದ್ದು ಆಯ್ತು. ಅವರು ನಂತರನೇ ಪುಸ್ತಕದ ಭಾರನ ಹೊತ್ಕೊಂಡು ಸುಸ್ತಾಗಿರ್ತಾರೆ ಅಂತ ಅನ್ಸುತ್ತೆ ಪಾಪ. ಅಂದ್ರೆ ನನಗ್ ಸುಸ್ತಾಗಿಲ್ಲ ಅಂತಿದ್ದೀರಾ? ಅಯ್ಯೋ, ನೀವು ಕಷ್ಟಪಡ್ತಿದ್ದೀರಿ. ಮನೆ ಕೆಲಸ, ಅಡಿಗೆ ಕೆಲಸ ಮಾಡ್ತಾ ಇದ್ದೀರಾ, ಮತ್ತೆ ಫ್ಯಾಕ್ಟ್ರಿಲೂ ಕೂಡ ಕೆಲಸ ಮಾಡ್ತಾ ಇದ್ದೀರಾ. ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ನಿಮ್ದು ಡಬಲ್ ಕಷ್ಟನೇ ಅಂತ ಅನ್ಕೊಳ್ಳಿ. ಥ್ಯಾಂಕ್ಸ್. ಏನಕ್ಕೆ? ನನ್ನ ಶ್ರಮನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಸ್ವಲ್ಪ ಸಾಂಬಾರ್ ಬಡಿಸಿ. ತುಂಬಾ ತುಂಬಾ ಚೆನ್ನಾಗಿದೆ ರೀ. ಇನ್ ಸ್ವಲ್ಪ ರೈಸ್ ಬಡಿಸಿ. ಹಾಕ್ರಿ. ಅದು
ಇವತ್ತು ತುಂಬಾ ಕೆಲಸ ಮಾಡಿ ಹಸ್ವಾಗಿದೆ ಅನ್ಸುತ್ತೆ. ಹೊಸೂರೆ, ಎಲ್ಲ ನಾನೇ ತಿಂದ್ಬಿಟ್ಟೆ, ನೀವು ತಿಂದ್ರೆ ಇಲ್ವಾ? ನಾನು ಆಗ್ಲೇ ತಿಂದೆ ರೀ. ಯಾವಾಗ ತಿಂದ್ರಿ? ಮಕ್ಕಳಿಗೆ ಊಟ ಬಡಿಸುವಾಗ ನಾನು ತಿಂದ್ಬಿಟ್ಟೆ. ಆಗ ನೀವು ಸ್ನಾನ ಮಾಡ್ತಿದ್ರಿ. ದಿನ ನೀವು ನಾನು ಒಟ್ಟಿಗೆ ತಿಂತಾ ಇದ್ವಲ್ಲ? ನಿಮ್ಮೊಬ್ರಿಗೆ ನಾ ಹಸ್ವಾಗೋದು? ಇವತ್ತು ನನಗೂ ತುಂಬಾ ಹಸ್ವಾಗಿತ್ತು, ಅದಕ್ಕೆ ಮಕ್ಕಳ ಜೊತೆ ತಿನ್ಬಿಟ್ಟೆ. ಸಾರಿ ಹೊಸೋರೆ. ಯಾಕ್ರಿ? ನಾನು ತಿನ್ನೋಕ್ಕೂ ಮೊದಲು ಮಕ್ಕಳು ತಿಂದ್ರ ಅಂತ ಕೇಳಿದೆ ಹೊರತು ನೀವು ತಿಂದ್ರ ಅಂತ ಕೇಳಲಿಲ್ಲ. ನಾನು ತಿಂದ ಮೇಲೆ ಕೇಳಿದೆ. ಯಾವಾಗ ಕೇಳಿದ್ರೆ ಏನ್ರಿ? ನಾನ್ ನಿಮ್ಗಿಂತ ಮುಂಚೆನೆ ತಿನ್ಬಿಟ್ನಲ್ಲ. ನೀವು ತಿಂದಿಲ್ಲ. ತಿಂದೇರಿ? ಸುಳ್ಳು ಹೇಳ್ಬೇಡಿ. ಅಯ್ಯೋ ನಿಜವಾಗ್ಲೂ ರೀ. ನನ್ನ ಮೇಲೆ ಆಣೆ ಇಟ್ಟು ಹೇಳಿ. ಅದು ಒಂದ್ ಹೊತ್ತು ತಿಂದೇ ಹೋದ್ರೆ ಏನಾಗುತ್ತೆ ರೀ? ಹೆಲ್ತ್ ಕೂಡ ಒಳ್ಳೇದೇ ಅಲ್ವಾ? ಒಳ್ಳೇದಲ್ಲ. 5 ನಿಮಿಷ ವೇಟ್ ಮಾಡಿ. ಹೋಟೆಲ್ಗೆ ಹೋಗಿ ಬಿಸಿ ಬಿಸಿ ಏನಾದರೂ ಪಾರ್ಸಲ್ ತಗೊಂಡ್ ಬರ್ತೀನಿ. ಬೇಡ ರೀ, ನೀರ್ ಕುಡ್ದು ಮಲ್ಕೋತೀನಿ. ನಿಮ್ಮನ್ನ ಖಾಲಿ ಹೋಟೆಲ್ ನಾನು ಮಲಗಿಸಲ್ಲ. ನನ್ಗೆ ಹೋಟೆಲ್ ಊಟ ಆಗಲ್ಲ ರೀ. ಓಕೆ, 10 ನಿಮಿಷ ವೇಟ್ ಮಾಡಿ. ಒಳ್ಳೆ ಅಡಿಗೆ ಮಾಡಿ ಬಿಸಿ ಬಿಸಿಯಾಗಿ ನಾನೇ ಬಡಿಸ್ತೀನಿ. ನೀವು ಅಡ್ಗೆ ಮಾಡ್ತೀರಾ? ಅದು ಇವಾಗ? ಬೇಡ ರೀ. ನೀವಿಲ್ಲೇ ಕೂತಿರಿ. ಜಸ್ಟ್ 10 ಮಿನಿಟ್ಸ್ ಪ್ಲೀಸ್ ರೀ. ಬೆಳಗ್ಗೆ ಟಿಫನ್ ಮಾಡ್ತೀನಲ್ಲ, ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೇ ತಿಂತೀನಿ. ನೋ ವೇ. ನೀವಿಲ್ಲೇ ಕೂತಿರಿ. ಸ್ವಲ್ಪ ಹೊತ್ತಲ್ಲಿ ಬಿಸಿ ಬಿಸಿಯಾಗಿ ಅಡಿಗೆ ರೆಡಿ ಆಗುತ್ತೆ. ಓಕೆ? ತಲೆ ಇಲ್ವೇ ನಿನಗೆ? ಎಂತ ಕೆಲಸ ಮಾಡ್ದೆ? ಸ್ವಲ್ಪ ಅಕ್ಕಿ ಜಾಸ್ತಿ ಇಟ್ಟಿದ್ರೆ ಏನ್ ಕಳ್ಕೊತಿದ್ದೆ? ಇಡಿಯಟ್, ಫುಲ್. ಅವ್ರು ತಿಂದ್ರೋ ಇಲ್ವೋ ಅಂತ ಕೇಳಲೇ ಇಲ್ಲ. ಎಲ್ಲರೂ ಬಕಾಸರು ಒಂಥರ ತಿಂದ್ಬಿಟ್ಟೆ. ಆದ್ರೂ ನನಗ್ ಬುದ್ಧಿ ಇಲ್ಲ. ಇಷ್ಟೊತ್ತಲ್ಲಿ ಅವ್ರಿಗೆ ಕಷ್ಟ ಕೊಡ್ತಿದ್ದೀನಿ. ಇನ್ ಯಾವತ್ತೂ ಹೊಸವರಿಗೆ ಈ ರೀತಿ ಮನೆಗೆ ಸ್ವಲ್ಪ ಜಾಸ್ತಿ ರೇಷನ್ನೇ ತಗೊಂಡ್ ಬರಲೇಬೇಕು. ನಾಳೆಯಿಂದ ಸ್ವಲ್ಪ ಜಾಸ್ತಿ ಅಡ್ಗೆ ಮಾಡ್ಬೇಕು. ಏನಂಟಿ, ನಮ್ಮಪ್ಪ ಏನೋ ಹೇಳ್ತಿದ್ರೆ ನೀವು ಅದಕ್ಕೆ ಸಪೋರ್ಟ್ ಮಾಡ್ತಿದ್ದೀರಲ್ಲ. ಷಷ್ಠಿ ಪೂರ್ತಿಗೆ ಅಭಿನ, ಅದ್ಗೆನ, ಮಕ್ಕಳನ್ನ ಎಲ್ಲ ಕರಿಬೇಕಾ? ಅವ್ರನ್ನ ಕರೀದೇ ಇದ್ರೆ ಮಾವ ಇಲ್ಲಿಂದ ಹೊರಟೋಗ್ತೀನಿ ಅಂದ್ರಲ್ಲ ಅಖಿಲ್. ಷಷ್ಠಿ ಪೂರ್ತಿ ಮುಗಿಯಕ್ ಮುಂಚೆ ಹೋದ್ರೆ ನನ್ ಮೇಲೆ ಆಣೆ ಅಂತ ಹೇಳಿ ಅವ್ರನ್ನ ತಡೀತಿದ್ದೆ. ಅಷ್ಟು ದೊಡ್ಡ ಡ್ರಾಮಾ ಬೇಕಾ ಅಖಿಲ್? ಅಲ್ದೆ ಅವರು ಬರೋದು ನಮಗೆ ಲಾಭನೇ ಹೊರತು ನಷ್ಟ ಅಲ್ಲ. ಅವ್ರನ್ನ ಕರಿಯಕ್ ನಂಗೆ ಇಷ್ಟ ಇಲ್ಲ ಆಂಟಿ. ಅವ್ರ ಅವಮಾನ ಪಡೋದು ಕೂಡ ಇಷ್ಟ ಇಲ್ವಾ? ಏನ್ ಹೇಳ್ತಿದ್ದೀರ ಆಂಟಿ? ಅಷ್ಟಕ್ಕೂ ನಾವು ಈ ಷಷ್ಠಿ ಪೂರ್ತಿ ಯಾಕೆ ಮಾಡ್ತಿದ್ದೀವಿ? ನಮ್ಮ ಸ್ಟೇಟಸ್ಸು, ಆಸ್ತಿನ ಸಿಟಿನಲ್ಲಿರೋ ಸೆಲೆಬ್ರಿಟೀಸ್ಗೆ, VIP ಗಳಿಗೆ ತೋರ್ಸಕ್ಕೆ, ಎಲ್ಲರ ಹತ್ರನೂ ನಾವು ಗ್ರೇಟ್ ಅನ್ನಿಸ್ಕೊಳ್ಳೋದಕ್ಕೆ ಅಷ್ಟೇ ತಾನೆ? ಹಾಗೆ ಆ ಅಭಿ, ವಸು ಎಷ್ಟು ದರಿದ್ರದವರು ಅಂತ ಈ ಗೆಟ್ ಟುಗೆದರ್ ಪಾರ್ಟಿನಲ್ಲಿ ನಾವು ಪ್ರೂವ್ ಮಾಡಬಹುದು. ಇಂಥ ದೊಡ್ಡ ಮನೆಯವರು ಪಾರ್ಟಿ ಕೊಡುವಾಗ ಅಂಥವ್ರು ಬಂದ್ರೆ ಎಂತ ಇನ್ಸಲ್ಟ್ ಆಗುತ್ತೆ ಅಂತ ಅವ್ರಿಗೆ ಅರ್ಥ ಆಗೋ ಹಾಗೆ ಮಾಡಬಹುದು. ಎಸ್ ಅಖಿಲ್, ಇನ್ನೊಂದ್ಸಲ ಮಾವನವರು ಅವ್ರ ಹೆಸರು ಎತ್ತದ ಹಾಗೆ ಮಾಡಬಹುದು. ಆದ್ರೆ ಅವರಿಗೆ ಯಾವುದೇ ಅವಮಾನ ಆಗ್ಬಾರ್ದು ಅಂತ ಅಪ್ಪ ಹೇಳಿದಾರಲ್ಲ. ಅವ್ರು ಹೇಳ್ಬೇಕಾಗಿರೋದನ್ನ ಅವ್ರು ಹೇಳಿದ್ರು. ನಾವು ಮಾಡ್ಬೇಕಾಗಿರೋದನ್ನ ನಾವು ಮಾಡೋಣ. ಏನಾದ್ರೂ ಪ್ರಾಬ್ಲಮ್ ಆಗುತ್ತೇನೋ ಆಂಟಿ? ಆದ್ರೆ ನಮ್ ಮಾಮ್ ನೋಡ್ಕೋತಾರೆ. ಯು ಡೋಂಟ್ ವರಿ.
ಮಾಮ್, ಭಾಸ್ಕರ್ ಭಾವನು ತುಂಬಾ ಜಾಸ್ತಿ ಆಡ್ತಿದ್ದಾರೆ. ಅವರಿಗೂ ಕೂಡ ನೀನ್ ಸ್ಟ್ರಾಂಗ್ ವಾರ್ನಿಂಗ್ ಕೊಡ್ಬೇಕು. ಏನಂತೀಯ ಅಖಿಲ್? ನಿಮ್ ಅಣ್ಣನ್ಗೆ ಆಸ್ತಿನಲ್ಲಿ ಭಾಗ ಕೊಡೋಣವಾ ಇಲ್ಲ ವಾರ್ನಿಂಗ್ ಕೊಡೋಣ? ಏನು ಮಾಡಿದ್ರೆ ನಂಗೆ ಒಳ್ಳೇದಾಗತ್ತೆ ಅಂತ ನಿಮ್ಗೆ ಗೊತ್ತಿದೆ ಆಂಟಿ. ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ. ನೀವೇನು ಮಾಡಿದ್ರು ನಂಗೆ ಓಕೆ. ದಟ್ಸ್ ಮೈ ಬೇಬಿ. ನಾಳೆ ಫಂಕ್ಷನ್ಗೆ ಒಬ್ಬ MLAನ ಇನ್ವೈಟ್ ಮಾಡಿದ್ದೀನಲ್ಲ, ಅವರು ನಿಮ್ಮ ಭಾಸ್ಕರ್ ಅಣ್ಣನ ಹ್ಯಾಂಡಲ್ ಮಾಡ್ತಾರೆ. ನಮ್ಮ ಅಣ್ಣನಂತ ದಡ್ಡನಿಗೆ MLAನ? ವಾರ್ಡ್ ಕೌನ್ಸಿಲರೇ ಜಾಸ್ತಿ ಆಂಟಿ. ಚಿಕ್ಕ ಹಾವಾದ್ರೂ ದೊಡ್ಡ ಆಯುಧದಲ್ಲೇ ಹೊಡಿಬೇಕು ಅನ್ನೋದು ವಾಡಿಕೆ. ಭಾಸ್ಕರ್ನ ಒಂದು ದೊಡ್ಡ ಭೂತದಿಂದ ಭಯ ಪಡಿಸ್ಬೇಕು. ಓಕೆ ಆಂಟಿ, ನೀವು ಹೇಗೆ ಹೇಳ್ತಿರೋ ಹಾಗೆ. ನಾಳೆ ಬೆಳಗ್ಗೆ ನೀನು ಹಾರಿಕಾ ಭಾಸ್ಕರ್ ಪಾವನಿ ಹೋಗಿ ಅವ್ರನ್ನ ಇನ್ವೈಟ್ ಮಾಡ್ಬೇಕು. ಮನೆಗೆ ಹೋಗಿ ಕರಿಬೇಕಾ? ಫೋನಲ್ಲಿ ಹೇಳಿದ್ರೆ ಸಾಕಲ್ವಾ ಆಂಟಿ? ಸಾಕಾಗಲ್ಲ. ನೀವು ಖುದ್ದಾಗಿ ಹೋದ್ರೆ ಅವ್ರ ಪರಿಸ್ಥಿತಿ ಚೆನ್ನಾಗಿ ಉಪಯೋಗಿಸ್ಕೋಬಹುದು. ಯಾಕಾದ್ರೂ ಕರೆದ್ರು ಅಂತ ಫೀಲ್ ಆಗೋ ಹಾಗೆ ಮಾಡಬಹುದು. ಕರೆಕ್ಟ್ ಮಾಮ್. ನಾನ್ ಬೋಟಿಗೆ ಕೊಂಡ್ಕೋತೀನಿ ಅಂದಿದ್ದಕ್ಕೆ ಅಲ್ಲಿ ವಸು ಅಕ್ಕ ಕೆಲ್ಸನೇ ಬಿಟ್ಬಿಟ್ರು. ನಾಳೆ ನನಗ್ ಮುಖ ಹೆಂಗ್ ತೋರಿಸ್ತಾರೆ ಅಂತ ನೋಡ್ಬೇಕು. ನಾಳೆ ಬೆಳಗ್ಗೆ ಅವ್ರ ಹಳೆ ಮನೆ ಮುಂದೆ ನಿಮ್ ಕಾಸ್ಟ್ಲಿ ಕಾರ್ ನಿಲ್ಬೇಕು. ಪಾರ್ಟಿಗೆ ಬಂದಿರೋರೆಲ್ಲ ನಗ್ಬೇಕು, ಅವರು ಅಳ್ಬೇಕು. ನಾಳೆ ನಡೆಯೋದನ್ನ ಅವ್ರು ಸಾಯೋವರೆಗೂ ನೆನ್ಪಿಟ್ಕೋಬೇಕು. ಅಣ್ಣ ಅತ್ಗೆ ಬೇಗ ಬನ್ನಿ, ಟೈಮ್ ಆಗ್ತಿದೆ. ಅಬ್ಬಾ, ಜಿಂಕೆಗೆ ಓಡೋದೆ ಕೆಲ್ಸ ಅನ್ನೋ ಹಾಗೆ ಯಾಕ್ರಿ ಇಷ್ಟ ಆತ್ರ? ನಮ್ಗಂತೂ ಇನ್ನೂ ಮಕ್ಕಳಿಲ್ಲ, ಅವ್ರಿಗೆ ತುಂಬಾ ಕೆಲ್ಸ ಇರುತ್ತೆ. 9 ಗಂಟೆ ಒಳಗೆ ಫ್ಯಾಕ್ಟ್ರಿಲಿ ಇರ್ಬೇಕೆ, ಇಲ್ಲಾಂದ್ರೆ ಓನರ್ಸ್ ಗೇಟ್ ಕ್ಲೋಸ್ ಮಾಡಿಸ್ತಾರೆ. ಆ ದೊಡ್ಡವನಷ್ಟು ಪ್ರಾಬ್ಲಮ್ ಕೊಡಲ್ಲ. ಆ ಚಿಕ್ಕವರಿದ್ದಾರೆ ನೋಡು, ಹಠಮಾರಿಗಳು, ಅವ್ರು ಹೇಳಿದ್ದೇ ನಡಿಬೇಕು ಅಂತಾರೆ. ಇದೊಳ್ಳೆ ಅವ್ರಿಂದಾನೆ ಫ್ಯಾಕ್ಟ್ರಿ ಅನ್ನೋ ಥರ ಎಲ್ಲ ಟೈಮ್ಗೆ ಆಗ್ಬೇಕಂದ್ರೆ ಹೇಗೆ? ಒಂದ್ಸಲ ನಮ್ಮನೆ ಹತ್ರ ಬಂದು ನಮ್ ಬದುಕು ಹೇಗಿದೆ ಅಂತ ನೋಡೋವರೆಗೂ ಅವ್ರಿಗೆ ಅರ್ಥ ಆಗೋದಿಲ್ಲ. ನಿನ್ ತಲೆ ಕಣೆ, ಡಾಲರ್ಸ್ ಕಾಲೋನಿನಲ್ಲಿರೋರು ನಮ್ಮ ಮನೆ ಹತ್ರ ಯಾಕೆ ಬರ್ತಾರೆ? ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನೀವು ನಮ್ಮ ಮನೆ ಹತ್ರ ಯಾಕೆ? ನಾವು ಯಾರು ಅಂತ ಅವ್ನು ನಿಮ್ಗೆ ಹೇಳಿಲ್ವಾ? ಯಾಕೆ ಹೇಳಿರಲ್ಲ ಅಖಿಲ್? ಯಾವತ್ತೂ ಹೇಳಿರ್ತಾರೆ. ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಸರ್? ಇನ್ಯಾರು? ನಿಮ್ಮ ಪಕ್ಕದ ಮನೇಲಿದ್ದಾರಲ್ಲ, ಸಂಸ್ಕೃತಿ ಇವೆಂಟ್ಸ್ ಮಾಜಿ ಚೇರ್ಮನ್ ಅಭಿರಾಮ್ ಸರ್ ಮತ್ತು ಅವ್ರ ಶ್ರೀಮತಿ ವಸುಂಧರಾ ದೇವಿ ಅವರು. ಅವರು ನಂಗೆ ಭಾವ ಆಗ್ಬೇಕು, ನಮ್ಮವ್ರಿಗೆ ಅಣ್ಣ ಆಗ್ಬೇಕು, ನಮ್ ಭಾವಂಗೆ ತಮ್ಮ ಆಗ್ಬೇಕು, ನಮ್ಮ ಅಕ್ಕಂಗೆ ಮೈದ್ನ ಆಗ್ಬೇಕು. ಏನು ಗೊತ್ತಿಲ್ದೊಂಥರ ಯಾಕೆ ಶಾಕ್ ಆಗಿದ್ಯಾ? ಅವ್ರ ಬಗ್ಗೆ ನಿನಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳಿರ್ಬೇಕಲ್ವಾ? ಅಭಿ ಅಣ್ಣ? ಓ ಸಾರಿ ಸರ್. ಅಭಿ ಸರ್ ನಮ್ಗೇನು ಹೇಳಿಲ್ಲ ಸರ್. ಹೌದು ಸರ್, ವಸುಂಧರಾ ಮೇಡಮ್ ಬಗ್ಗೆನೂ ನಮ್ಗೇನು ಗೊತ್ತಿಲ್ಲ. ಅವರು ಮರದ ಹೆಸರು ಹೇಳ್ಕೊಂಡು ಹಣ್ಮಾರೋ ಸ್ವಾರ್ಥಿಗಳಲ್ಲ ಬಿಡಮ್ಮ. ಆಸ್ತಿ ಎಲ್ಲ ನಮ್ ಕೈಲಿಟ್ಟು ಅನಾಮಿಕೃತರ ಬದುಕ್ತಿರೋ ಮಹಾನ್ ಭಾವ್ರು. ನಮಸ್ತೆ ಸರ್.
ಏನು ಈ ಕಡೆ ಬಂದಿದ್ದು? ಅವನಿಗೆ ಹೇಳೋಣ ನಾವು ಯಾಕೆ ಬಂದಿದ್ದೀವಿ ಅಂತ. ಫ್ಯಾಕ್ಟ್ರಿ ಓನರ್ಸ್ ಆಗಿ ನಾವಿಲ್ಲಿಗೆ ಬಂದಿಲ್ಲ ಅಭಿ. ನಮ್ಮ ಮನೇಲಿ ನಡೆಯೋ ಶುಭ ಕಾರ್ಯಕ್ಕೆ ನಿಮ್ಮನ್ನ ಕರೆಯೋದಿಕ್ ಬಂದ್ವಿ. ನೀನ್ ಅಣ್ಣನಾಗಿ ನಾನು, ತಮ್ಮನಾಗಿ ಅಖಿಲ್ ಬಂದಿದ್ದಾನೆ. ಹೊಸವ್ರೆ, ಅಣ್ಣ ಅದಕ್ಕೆ ಅಖಿಲ್ ಹಾರಿಕಾ ಎಲ್ಲ ಬಂದಿದ್ದಾರೆ. ಬನ್ನಿ ಬನ್ನಿ. ಬನ್ನಿ ಭಾವ, ಬಾ ಅಕ್ಕ. ಅಖಿಲ್ ಹಾರಿಕಾ ಒಳಗ್ ಬನ್ನಿ. ಬನ್ನಿ ಭಾವ, ಬನ್ನಿ. ಕೂತ್ಕೊಳ್ಳಿ ಅದಕ್ಕೆ. ಪರವಾಗಿಲ್ಲ ಅಭಿ. ವಸು, ನಂಗ್ ಕೊಡು, ನಾ ಕುಡಿತೀನಿ. ಕೊಂಕಣ ಎಲ್ಲ ಸುತ್ತಿ ಮತ್ತೆ ಮೈಲಾರಕ್ಕೆ ಬಂದ್ರಿ ಅಂತಾಯ್ತು. ಅವರು ಇಂಥ ಮನೇಲಿರೋದು ಕೂಡ ದೊಡ್ಡದೇ ಅಲ್ವಾ ಅಖಿಲ್? ಕರೆಕ್ಟ್. ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ವರ್ಕರ್ಸ್ಗೆ ಇದಕ್ಕಿಂತ ಒಳ್ಳೆ ಮನೆ ಎಲ್ಲಿ ಸಿಗತ್ತೆ ಹೇಳು? ಹೌದು, ನಿನ್ ಬೋಟಿಕ್ ಕೆಲಸ ಯಾಕೆ ಬಿಟ್ಬಿಟ್ಟೆ? ಅದನ್ನ ನಿಂಗೆ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದೆ. ಅವ್ರಿಗೆ ಕೊಡೋದನ್ ಬಿಟ್ಟು ತಗೊಳ್ಳೋದ್ ಗೊತ್ತಿಲ್ಲ ಅಲ್ವಾ? ಅಖಿಲ್, ಬಂದಿರೋ ಕೆಲ್ಸ ನೋಡು. ಸ್ಟಾರ್ಟ್ ಮಾಡಿ ಸುಮ್ಮನಾಗ್ಬಿಟ್ಟಿಯಲ್ಲ ಅಣ್ಣ. ಮ್ಯಾಟ್ರ್ ಫುಲ್ ಹೇಳು. ಊರಿಂದ ಅಪ್ಪ ಬಂದಿದ್ದಾರೆ ಅಭಿ. ಇವತ್ತು ಸಾಯಂಕಾಲ ಅಪ್ಪ ಅಮ್ಮಂಗೆ ಷಷ್ಠಿ ಪೂರ್ತಿ ಫಂಕ್ಷನ್ ಮಾಡ್ತಿದ್ದೀವಿ. ನೀನು, ವಸು, ಮಕ್ಕಳು ಎಲ್ಲರೂ ಬರಬೇಕು. ತಪ್ಪದೆ ಬರ್ತೀವಣ್ಣ. ಡ್ಯಾಡಿಗೆ ಅಮ್ಮನಿಗೆ ನಾವು ಮಾಡ್ತಾ ಇರೋ ಮೊದಲನೇ ಫಂಕ್ಷನ್ ಇದು. ಖಂಡಿತ ಮಿಸ್ಸೇ ಮಾಡಲ್ಲ. ಏನೇ ಆದ್ರೂ ನೀವು ಬರ್ಲೇಬೇಕು ಅಂತ ಅತ್ತೆ ಮಾವ ಪದೇ ಪದೇ ಹೇಳಿದಾರೆ ವಸು. ನೀವು ಬರ್ದೇ ಇದ್ರೆ ಫಂಕ್ಷನ್ ಮಾಡ್ಕೊಳಲ್ಲ ಅಂತ ಹಠ ಮಾಡ್ತಿದಾರಬಿ. ನೀವಿಷ್ಟೆಲ್ಲ ಕೇಳ್ಕೋಬೇಕಾ ಅಕ್ಕ? ಅವರೇ ಮಾತು ಕೊಟ್ಟಾಯ್ತಲ್ಲ, ನಾವ್ ಬರ್ತೀವಿ. ಕಾಫಿ ಕುಡಿತೀರಾ, ಟೀ ಕುಡಿತೀರಾ? ಇಂಥ ಮನೇಲಿ ನೀರು ಕೂಡ ಕುಡಿಯಲ್ಲ. ಇಲ್ಲಿನ ಗಾಳಿ ತಗೊಂಡ್ರು ನಮ್ಮ ಹೆಲ್ತ್ ಹಾಳಾಗಿ ಹೋಗುತ್ತೆ. ಅಂದ್ಹಾಗೆ ಫಂಕ್ಷನ್ಗೆ ಒಳ್ಳೆ ಸೀರೆ ಉಟ್ಕೋ. ಬೇಕಾದ್ರೆ ನನ್ ಬೋಟಿಗಿಂದ ಫ್ರೀಯಾಗಿ ತಗೊಂಡ್ಬಿಡು. ಈಗಷ್ಟೇ ಹೇಳ್ದೆ ಹಾರಿಕಾ, ಅವ್ರಿಗೆ ಕೊಟ್ಟ ಅಭ್ಯಾಸನೇ ಹೊರತು ತಗೊಂಡ ಅಭ್ಯಾಸ ಇಲ್ಲ ಅಂತ. ಅವ್ರ ಹಂಗಲ್ಲಿ ಬದುಕ್ತಿರೋರ್ಗೆ, ಅವ್ರ ಬಿಸಾಕಿರೋ ಅನ್ನ ತಿನ್ನೋರ್ಗೆ ಆ ವಿಷಯ ಅರ್ಥ ಆಗಲ್ಲ. ಬಂದ್ ಕೆಲ್ಸ ಆಯ್ತಲ್ಲ, ಇನ್ ಹೊರಡೋಣ ಅಣ್ಣ. ಸಾಯಂಕಾಲ ಬರೋದನ್ನ ಮರಿಬೇಡಿ. ಮಕ್ಕಳನ್ನು ಕರ್ಕೊಂಡ್ ಬನ್ನಿ. ಸರಿ ಅಣ್ಣ. ನಾವ್ ಹೋಗ್ಬರ್ತೀವಿ ವಸು, ಮನೇಲಿ ತುಂಬಾ ಕೆಲ್ಸ ಇದೆ. ಹೌದು, ನಿನ್ನ ಹೆಸರು ರವಿ ಅಲ್ವಾ? ಹೌದು ಸರ್. ಈವ್ನಿಂಗ್ ನಮ್ಮ ಮನೇಲಿ ಫಂಕ್ಷನ್ ಇದೆ, ಅವ್ರು ಬರ್ತಿದ್ದಾರೆ. ಊಟ ಮಾಡ್ಕೊಂಡು ಹೋಗೋಕ್ಕೆ ನೀನು ನಿನ್ನ ವೈಫು ಬನ್ನಿ. ಥ್ಯಾಂಕ್ ಯು ಸರ್.
ರವಿ, ಇವತ್ತು ನಾವು ಫ್ಯಾಕ್ಟ್ರಿಗೆ ಹೋಗ್ತಾ ಇಲ್ಲ. ಯೂನಿಯನ್ ಲೀಡರ್ಗೆ ಫೋನ್ ಮಾಡಿ ಹೇಳು. ಸಾರಿ ಸರ್, ನೀವು ಸಾಕ್ಷಾತ್ ಸಂಸ್ಕೃತಿ ಇವೆಂಟ್ಸ್ ಚೇರ್ಮನ್ ಅಭಿರಾಮ್ ಅಂತ ಗೊತ್ತಿಲ್ಲದೆ ನಿಮ್ಮನ್ನ ಅಣ್ಣ ಅಣ್ಣ ಅಂತ ಕರೆದ್ಬಿಟ್ಟೆ. ನನ್ನೂ ಕ್ಷಮಿಸ್ಬಿಡಿ ಮೇಡಮ್. ನೀವ್ ಯಾರು ಅಂತ ಗೊತ್ತಾಗ್ದೆ ನಿಮ್ಮನ್ನ ಅಕ್ಕ ಅಕ್ಕ ಅನ್ಕೊಂಡು ಕಾಡಿಸ್ಬಿಟ್ಟಿದ್ದೀನಿ.